ಟೀಮ್ ಇಂಡಿಯಾ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ರಿಷಬ್ ಪಂತ್ ಈಗ ಕ್ರಿಕೆಟ್ ದುನಿಯಾದ ಹಾಟ್ ಟಾಪಿಕ್. ಆಸ್ಟ್ರೇಲಿಯಾ ವಿರುದ್ಧದ ಸರಣಿಯಲ್ಲಿ ರಿಷಬ್ ಬ್ಯಾಟಿಂಗ್, ಫೀಲ್ಡಿಂಗ್ ಜೊತೆಗೆ ಸ್ಲೆಡ್ಜಿಂಗ್ ಮೂಲಕವೂ ಅಭಿಮಾನಿಗಳಿಗೆ ಭರಪೂರ ಮನರಂಜನೆ ನೀಡಿದ್ರು. ಪಂತ್ ಆಟಕ್ಕೆ ಆಸ್ಟ್ರೇಲಿಯಾದ ಮಾಜಿ ದಿಗ್ಗಜ ಆಟಗಾರ ರಿಕಿ ಪಾಂಟಿಂಗ್ ಸೇರಿದಂತೆ ಹಲವರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಟೀಮ್ ಇಂಡಿಯಾ ಕೋಚ್ ರವಿಶಾಸ್ತ್ರಿ ಕೂಡ ತಮ್ಮ ಚೋಟಾ ಶಿಷ್ಯನ ಆಟಕ್ಕೆ ಶಹಬ್ಬಾಸ್ ಎಂದಿದ್ದಾರೆ. ಆದ್ರೆ ಒಂದು ವಿಷಯದಲ್ಲಿ ಮಾತ್ರ ಪಂತ್ ಇನ್ನೂ ಪಳಗಬೇಕು ಎಂದು ರವಿಶಾಸ್ತ್ರಿ ಅಭಿಪ್ರಾಯಪಟ್ಟಿದ್ದಾರೆ. ಅಲ್ಲದೆ ಏಕದಿನ ತಂಡದಿಂದ ಪಂತ್ಗೆ ಕೋಕ್ ನೀಡಿದ ಕಾರಣವನ್ನ ಬಿಚ್ಚಿಟ್ಟಿದ್ದಾರೆ. ರಿಷಬ್ ಕಳೆದ ಜೂನ್ ತಿಂಗಳಿಂದ ನಿರಂತರವಾಗಿ ಕ್ರಿಕೆಟ್ ಆಡ್ತಿದ್ದಾನೆ. ಅದೇ ಕಾರಣಕ್ಕಾಗಿ ಸ್ವಲ್ಪ ದಿನ ವಿಶ್ರಾಂತಿಯಲ್ಲಿರು ಎಂದು ನಾವೇ ಆತನಿಗೆ ಸೂಚಿಸಿದ್ದೇವೆ. ಇದೇ ಕಾರಣಕ್ಕಾಗಿ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ವಿರುದ್ಧದ ಸೀಮಿತ ಓವರ್ಗಳ ಸರಣಿಯಿಂದ ಕೈಬಿಡಲಾಗಿದೆ. ರಿಷಬ್ ಪಂತ್ ಸಹಜ ಪ್ರತಿಭೆ ಉಳ್ಳ ಆಟಗಾರ. ಆದರೆ ಪಂದ್ಯದಲ್ಲಿ ಕೊನೆಯವರೆಗೂ ನಿಂತು ಫಿನಿಶ್ ಮಾಡೋಕೆ ಮಾತ್ರ ಆತನಿಂದ ಸಾಧ್ಯವಾಗ್ತಿಲ್ಲ. ವಿಶ್ರಾಂತಿಯ ನಂತರ ರಿಷಬ್ ಭಾರತ ಎ ತಂಡದ ಪರ ಆಡಲಿದ್ದಾರೆ. ಅಲ್ಲಿ ಗೇಮ್ ಫಿನಿಶ್ ಮಾಡೋದು ಹೇಗೆ ಅಂತ ಕಲಿಯಲು ರಿಷಬ್ಗೆ ಸಲಹೆ ನೀಡಲಾಗಿದೆ ಎಂದು ರವಿಶಾಸ್ತ್ರಿ ಹೇಳಿದ್ದಾರೆ. ಇನ್ನು 4ನೇ ಟೆಸ್ಟ್ ಪಂದ್ಯದಲ್ಲಿ 159 ರನ್ ಭರ್ಜರಿ ಶತಕ ಸಿಡಿಸಿದ್ದ ಯುವ ಕ್ರಿಕೆಟಿಗ ರಿಷಬ್ ಪಂತ್ 21 ಸ್ಥಾನಗಳ ಏರಿಕೆ ಕಾಣುವ ಮೂಲಕ 17ನೇ ಸ್ಥಾನಕ್ಕೆ ಏರಿದ್ದಾರೆ. ಇನ್ನು ಈ ಹಿಂದೆ ಫರೂಕ್ ಇಂಜಿನಿಯರ್ ಇಂತಹ ಸಾಧನೆ ಮಾಡಿದ್ರು. ರಿಷಬ್ ಪಂತ್ ಕೇವಲ 9 ಟೆಸ್ಟ್ ಪಂದ್ಯಗಳಲ್ಲೇ ಟಾಪ್ 20 ರ್ಯಾಂಕಿಂಗ್ ನಲ್ಲಿ ಸ್ಥಾನ ಪಡೆದು ಕಮಾಲ್ ಮಾಡಿದ್ದಾರೆ. ರಿಷಬ್ 7 ಇನ್ನಿಂಗ್ಸ್ ನಲ್ಲಿ 350 ರನ್ ಸಿಡಿಸುವ ಮೂಲಕ ಈ ಸಾಧನೆ ಮಾಡಿದ್ದಾರೆ. 2016ರಲ್ಲಿ ನಡೆದ ಐಸಿಸಿ ಅಂಡರ್ 19 ವಿಶ್ವಕಪ್ ನಲ್ಲಿ ಪಂತ್ 18 ಎಸೆತಗಳಲ್ಲಿ ಅರ್ಧ ಶತಕ ಸಿಡಿಸಿದ್ರು.